ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು, ನಾಗರಮುನ್ನೊಳ್ಳಿ ಗ್ರಾಮಕ್ಕೆ ಸರಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಂಜೂರಾಗಿ ಪ್ರಥಮ ವರ್ಷದ ವಾಣಿಜ್ಯ ವಿಭಾಗಕ್ಕೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮುಖಂಡ ಸಿದ್ದಪ್ಪ ಮರಿಯಾಯಿ ಹೇಳಿದರು. ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಗ್ರಾಮಕ್ಕೆ ಪಿಯು ಕಾಲೇಜು ಮಂಜೂರು ಆಗಲು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಹಾಗೂ ಪ್ರಕಾಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನ ಕಾರಣವಾಗಿದೆ. ಕಾಲೇಜು ಬೆಳವಣಿಗೆಗೆ ಗ್ರಾಮಸ್ಥರ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಕಾಲೇಜ್ ಆಗಬೇಕಾದ್ರೆ ಇಲ್ಲೆಲ್ಲ ನಮ್ಮ ಯುವಕ ಮಿತ್ರರೆಲ್ಲ ಏನೇನು ಮಾಡಬೇಕು ಏನು ಆತದ ನಮ್ಮ ಹಿರಿಯರೆಲ್ಲ ತಮಗೆಲ್ಲ ಹೇಳಿದಾರೆ. ಈಗ ನೋಡಿ ಅದನ್ನು ಭಾಳ ಹೇಳ್ಬೋದ್ರಾಗೇನ ಇದನ್ನಿಲ್ಲ. ಕೆಲಸ ಬೇಕು, ನಮ್ಮ ನಾಗರಮುನ್ನೊಳ್ಳಿ ಗ್ರಾಮಕ್ಕೆ ಒಟ್ಟಾರೆ ಕೆಲಸ ಬೇಕು. ಯಾಕೆ ಆಗ್ಬೇಕಾದ್ರೆ ಹಿಂದೆ ನಮ್ಮ ಹಿರಿಯರು ಸಹಿತ ಇವತ್ತು ನಾವು ಇಲ್ಲಿ ಈಗೇನು ಈ ಜಗಳ ನಿಂತಿದ್ದೇವಲ್ಲ ಇಲ್ಲೆಲ್ಲ ಇಲ್ಲಿ ಹೈಸ್ಕೂಲ್ ಆಗ್ಬೇಕಾದ್ರೆ ಅದೊಂದು ದೊಡ್ಡ ಕಾರಣೀಭೂತ ಇತ್ತು. ಮೊಟ್ಟ ಮೊದಲು ಈ 4 ಎಕರೆ 30 ಗುಂಟೆ ಜಾಗ ಆಗ್ಬೇಕಾದ್ರೆ ನಮ್ಮ ದಿವಂಗತ ಭೀಮಪ್ಪ ಮರ್ಯ ಇರ್ಬೋದು, ಬಾಲಪ್ಪಜ ಇಟಿ ಇರ್ಬೋದು, ಬೇರನಗಡ್ಡಿ ಇರ್ಬೋದು, ಮಲಗೋಡ್ನ ನೀರ್ಲಿ ಇರ್ಬೋದು, ದಾನಪ್ಪನ ಕೊಟಬಾಯಿ ಇರ್ಬೋದು, ರಾವಸಾಬ ಪಾಟೀಲ್ ಇರ್ಬೋದು, ಇನ್ನೂ ಅನೇಕ ಮಂದಿ ಅದಕ್ಕೆ ಭಾಳ ಪ್ರಯತ್ನ ಮಾಡಿದಾರೆ. ಅವಾಗ ಇವತ್ತು ನಾವು ಇಲ್ಲಿ ನಿಂತು ಮಾತಾಡತ್ತೇವತ್ತಂದ್ರೆ ನಮ್ಮ ಊರ್ದ ಒಂದು ಸೌಭಾಗ್ಯ ಅದು. ಯಾಕಂದ್ರೆ ಈ ಜಾಗ ಆಗ್ಬೇಕಾದ್ರೆ ಭಾಳ ಕಷ್ಟಪಟ್ಟಾರ ಆ ಹಿರಿಯರು. ಈ ಜಾಗ ನಮ್ಮ ಸ್ಕೂಲಿಗೆ ಮಾಡ್ಕೊಂಡು ಇಲ್ಲಿ ಆಗಿನ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಅಮರ್ ಶಿವಣ್ಣ ಪಾಟೀಲ್ ಅವರ ಅಧ್ಯಕ್ಷರಿದ್ದಾಗ ದಿವಂಗತ ಸುಭಾಷಣ್ಣ ಪಾಟೀಲ ನಮ್ಮ ತಾತ್ಯ ದಿವಂಗತ ನಮ್ಮ ತಾತ್ಯ ಭೀಮಪ್ಪ ಮರಿಯವ್ರು ಹೋಗಿ ಕುತ್ಕೊಂಡು ಈಗ ನಾವು ಹಠ ಹಿಡಿದು ಕೆಲಸ ಮಾಡಿದ್ರು ಹಂಗೆ ಹಠ ಹಿಡಿದು ಗಟ್ಟಿ ಹಿಡಿದ ಅಮರ್ ಶಿವ ಅವ್ರ ಪಾಟೀಲ್ ಅವಾಗ ಈ ನಮ್ಮ ಭಾಗ ಜಡ್ಪಿ ಮೆಂಬರ್ ಶಿಪ್ಸೋಕಿ ಕ್ಯೂಡಕ್ಕಿಲ್ರಿ. ಅವ್ರು ಕ್ಯೂಡಕ್ಕಿಲ್ಲ ಬೇರೆ ಕಡೆ ಅದನ್ನ ಏನೇನೋ ಅದನ್ನ ಅವ್ರು ಒಂದು ಕಡೆ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡ್ರೆ ಸುಭಾಷಣ್ಣ ಪಾಟೀಲ ನಮ್ಮ ತಾತ್ಯ ಇರ್ಬೋದು, ಮಲಗೋಡ್ನ ಇರ್ಬೋದು, ಇವ್ರು ಕೂತ ದಾನಪ್ಪನ ಕೊಟಬಾಯಿ ಮತ್ತು ಕೆಂಪನಕಾಯಿ ಇಟ್ಟು ಸಹಿತ ಅವ್ರು ಭಾಳ ಇದಕ್ಕೆ ಭಾಳ ಅಂದ್ರೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಅವತ್ತು ಈಗ ನಮ್ಮಲ್ಲಿ ಮೊಟ್ಟ ಮೊದಲು ಹೈಸ್ಕೂಲ್ ತಂದಾರಂದ್ರೆ ಈ ಮಹಿಳೆಯರು ಅವರು ಸಹಿತ ನಾಗರಮುನ್ನೊಳ್ಳಿ ಗ್ರಾಮಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಮಲಗೋಡ್ನ ಇರಲಿ ಅವರು. ಅದಕ್ಕೆ ಇವತ್ತು ಆ ಮಹಿಳೆಯರು ಯಾಕೆ ನಿಲ್ಲಿಸ್ಬೇಕಂತಂದ್ರೆ ಅವ್ರು ಫಸ್ಟ್ ಮೊದಲು ನಾವು ಪೊಲ್ಯೂಷನ್ ಇಲ್ಲಿ ಮಾಡಕ್ಕೆ ನಾವೆಲ್ಲರೂ ಏನು ಮಾಡ್ಲಾಗ್ತಿದ್ದೆವು. ಅದಕ್ಕೆ ನಂತರ ಇವತ್ತು ಈಗ ತಿತ್ತಲಾಗ ಇವತ್ತು ಕಾಲೇಜ್ ಇವತ್ತು ಪದವಿ ಪೂರ್ವ ಕಾಲೇಜ್ ಆಯ್ತು ನಮಗೆ. ಆ ಪದವಿ ಪೂರ್ವ ಕಾಲೇಜ್ ಆಗ್ಬೇಕಾದ್ರೆ ಅದು ಯಾರ್ಯಾರು ಹೇಳಿ ಮಾಡೋದು ಕೆಲಸ ಮಾಡೋದಲ್ಲ, ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮಾತಾಡಿ ಅಥವಾ ಎಲ್ಲರೂ ನರ್ಸರಿಗೆ ಮಾತಾಡಿ ಮಾಡೋ ಕೆಲಸ ಅಲ್ಲ. ಇದು ಹೆಂಗಿರ್ಬೇಕಂದ್ರೆ ನಮ್ಮ ಊರ ಹೆಮ್ಮೆ ನಮ್ಮ ಆತ್ಮನಾಗಿರ್ಬೇಕು, ನಮ್ಮ ಊರ ಗೌರವ ನಮ್ಮ ಆತ್ಮನಾಗಿರ್ಬೇಕು. ಇದಕ್ಕೆ ಈಗ ಇವಾಗ ಲಕ್ಷ್ಮೀ ಸಾಗರ್ ಇಟಿ ಅವ್ರು ಹೇಳ್ರಿ ಸುಮಾರು 2007ರಿಂದ ಇದು ಪ್ರಯತ್ನ. ಅವಾಗ ದಿವಂಗತ ರಾಮು ಚವಾಣ್ ಭೀಮಣ್ಣನ ಇಲ್ಲಿ ನಾನು ಹುಡ್ಕೊಂಡ PU ಬೋರ್ಡ್ಗೆ ಅರ್ಜಿ ಕೊಟ್ಟಿದ್ದೇವೆ. ಕೆಲವು PU ಬೋರ್ಡ್ ಬೆಂಗಳೂರಾಗ PU ಬೋರ್ಡ್ದಾಗ ಇಲ್ಲಿಂದ ಎಲ್ಲ ಮುಗಿಸಿ ಹೋಗಿ ಲಾಸ್ಟ್ ಕೇಳಿ ಇನ್ನೇನೋ ಆಕೈತೆ ಅನ್ನೋ ಟೈಮ್ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಬಂದವಾಗ ಅಲ್ಲೇ ನಿಂತವತ್ತ. ಅದು ಈಗ ನಮ್ಮ ಸುದೈವ ಇವತ್ತು ನಾಗರಮುನ್ನೊಳ್ಳಿ ಗ್ರಾಮದ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಸುದೈವ ಇವತ್ತಿದು. ಇದಕ್ಕೆ ನಮ್ಮ ಹಿರಿಯರ ಇವತ್ತು ಪ್ರಕಾಶನ ಹುಕ್ಕೇರಿ ಅವರ ರಾಜವನ್ನ ನಮ್ಗೆ ಆರ್ಡರ್ ಕೊಡ್ತಾ ಎಲ್ಲ ಟೀಮ್ ಇರ್ತೀರಿ, ಎಲ್ಲ ಪತ್ರಕರ್ತ ಬಳಗದವ್ರ ಮಿತ್ರರೆಲ್ಲ ಇದ್ರೆ ನಾವು ಆರ್ಡರ್ ತರಕ್ಕೆ ಹೋದಾಗ ನಮ್ಮ ಶಿಪ್ಸೋಕರ್ ಅಂದ್ರೆ ಅಣ್ಣಾರಿ ಏನಿಲ್ರಿ ಮತ್ತೆ ನಮ್ಮ ಇದು ಇನ್ನು ಮುಂದಿನ ಸಲ ಅದೇ ನಮ್ಮ ಹೋದ್ಸಲ ಅಂತ ಅವರು ಭಾಳ ಭಾಳ ಓಡಾಡ್ರಿ. ಇಲ್ಲ ನಮಗೆ ಅಲ್ಲೆಲ್ಲ ಕಟ್ಟಡ ವ್ಯವಸ್ಥೆ ಎಲ್ಲ ಚಲೋ ಕ್ಲೀನೆಲ್ಲ ಮಾಡ್ಬೇಕಂತ ಏನಂದ್ರೆ ಇವತ್ತಿನ ಅವರು ಒಂದೇ ಮಾತಂದ್ರೆ ಪ್ರಕಾಶನ ಹುಕ್ಕೇರಿ ಅವರ ನೀ ಭಾಳ ಎಲ್ಲ ಹೇಳಕ್ ಹೋಗ್ಬೇಡ, ಮುಂದಿನ ಸಲ ಅದನ್ನ ಡಿಗ್ರಿ ಕಾಲೇಜ್ ಮಾಡ್ಕೊಡ್ತಾನ ಅನ್ನೋದು ಮಾತನ್ನ ಏನು ನಮ್ಗೆ ಇಟ್ಟು ಹೆಮ್ಮೆ ಆಗ್ತಿವತ್ತಂದ್ರೆ ಸೌಕರ್ಯ ಐತಿ. ಅದೇ ರೀತಿ ಸಚಿವ ಜಾರಕಿಹೊಳಿ ಸಹಿತ ಇವತ್ತು ಅವರ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಸಹಿತ ಇವತ್ತು ಫೋನ್ ಮುಖಾಂತರ ಸಹಿತ ಐತಿ, ಫೋನ್ ಮಾಡಿ ಸಹಿತ ಇವತ್ತು ಮಾತಾಡಿ ಸ್ಪಂದನೆ ಮಾಡುವಂತ ಒಬ್ಬ ವ್ಯಕ್ತಿ. ಯುವ ಮುಖಂಡ ಶಿವಾನಂದ ಮರಿಯಾಯಿ ಮಾತನಾಡಿ, ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಆರಂಭವಾಗಿರುವುದು ಸಂತಸದ ವಿಷಯ. ಸಚಿವ ಸತೀಶ ಜಾರಕಿಹೊಳಿ ಅವರೊಂದಿಗೆ ಸಂಪರ್ಕಿಸಿ ಪಪೂ ಇಲಾಖೆಯ ನಿರ್ದೇಶಕಿ ರಶ್ಮಿ ಮಹೇಶ್ ಅವರೊಂದಿಗೆ ಮಾತುಕತೆ ನಡೆಸಿದ ಪರಿಣಾಮ ತಕ್ಷಣ ಕ್ರಮ ಕೈಗೊಂಡು ಈ ವರ್ಷವೇ ಪ್ರವೇಶ ಪ್ರಕ್ರಿಯೆ ಆರಂಭಲಾಗಿದೆ ಎಂದರು. ಮುಂದಿನ ವರ್ಷದಿಂದ ಕಲಾ ಮತ್ತು ವಿಜ್ಞಾನ ವಿಭಾಗಗಳನ್ನು ಪ್ರಾರಂಭಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಆಗ್ಬೇಕಂದ್ರೆ ಒಂದು ಅಸಾಮಾನ್ಯದ ಕೆಲಸ. ಯಾಕಂದ್ರೆ ಸುಮಾರು ಮೊದಲೊಂದು ಲಿಸ್ಟ್ ಬಂದಾಗ ಒಂದು ಜೋಡ್ಕೋಳಿ, ಒಂದು ಕಬ್ಬೂರ್, ಒಂದು ನಾಗರಮುನ್ನೊಳ್ಳಿ, ಚಿಕ್ಕೋಡಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೂರು ಪ್ರೌಢಶಾಲೆ ಉನ್ನತೀಕರಣ ಅಂತೇಳಿ 3 ಲಿಸ್ಟ್ ಬಂದಾಗ ಇವು 3
ಸ್ಕೂಲ್ ಕಾಲೇಜ್ ಆಗ್ತಾವಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಆ್ಯಕ್ಚುಲಿ ಇದನ್ನು ನಮ್ದು ಕೈ ಬಿಡಾಕತ್ತಿದ್ರು. ಕೈ ಬಿಡೋ ಟೈಮ್ದಾಗ DDPI ಸರ್ ಸಲುವಾಗಿ ಕೋಚ್ ಸರ ಎಲ್ಲರೂ DDPI ಸರ್ಗೆ ವಿನಂತಿ ಮಾಡ್ಕೊಂಡು ನಮ್ದು ಎಲ್ಲ ಇದ್ದಾಗ ಯಾಕೆ ನೀವು ಕೈ ಬಿಡ್ತೀರಿ ಅಂತ ವಿನಂತಿ ಮಾಡ್ಕೊಂಡಾಗ ಎಲ್ಲರೂ ಸತತ ಪ್ರಯತ್ನ ಮಾಡಿದಾಗ ನಮ್ಮ ಕಾಲೇಜ್ ಸೇರಿಸಿದ್ರು. ಸುಮಾರು 57 ಕಾಲೇಜ್ ಈ ರಾಜ್ಯದಾಗ ಮಂಜೂರಾದಾಗ ನಮ್ಮ ಕಾಲೇಜು ಕೂಡ ಒಂದು. ಅಂಥದ್ರಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಮ್ಮ ಈ ಪ್ರೌಢಶಾಲೆ ಒಂದು ಇದು ಉನ್ನತೀಕರಣ ಅದು ಭಾಳ ಖುಷಿ ವಿಚಾರ. ಯಾಕಂದ್ರೆ ಮೊನ್ನೆ ನಂಗೆ ತಳವಾರ್ ಅವರು ನಮ್ಮ DDPI ಆಫೀಸ್ನಾಗ ಬೊಂಬಲ್ ಹೊಡೆದಾರ ತಳವಾರ್ ಅಂತ ಸರ್ ಅದಾರ ಬೆಳ್ಕುಡ್ದವ್ರು, ಅವರೆಲ್ಲರೂ ಫೋನ್ ಮಾಡಕತ್ರ, ಇಲ್ಲ ನಾ ಮತ್ತು ಅಡ್ಮಿಷನ್ಕಿನ್ನ ಪ್ರವೇಶಾರ್ಥಿಗೆ ಭಾಳ ಲೇಟ್ ಆಗತ್ತೈತಿ, ದಯವಿಟ್ಟು ನೀವು ಏನಾರೇ ಮಾಡಿ ಸಾವುಕಾರ ಕಡೆಯಿಂದ ಮಾತಾಡಿಸಿ ಜಲ್ದಿ ಪ್ರವೇಶ ಪ್ರಾರಂಭ ಮಾಡಬೇಕು, ಇಲ್ಲಾರ ಎಲ್ಲ ಹುಡುಗರು ಅಡ್ಮಿಷನ್ ಕಿತ್ಕೊಂತಾವ ಅಂತ ಹೇಳಿದಾಗ ಸಾವುಕಾರ ನಾ 2-3 ದಿವಸ ವೇಟ್ ಮಾಡಿ ಗೋಕಾಕ್ ಬರ್ತಾರೆ ಆಮೇಲೆ ಅಂತೇಳಿ ಸಾವುಕಾರ ಬರಲಿಲ್ಲ. ಬರ್ಲಾರ ಕಾರಣ ಅನಿವಾರ್ಯವಾಗಿ ಅವ್ರಿಗೆ ನಾ ಫೋನ್ ಕರೆ ಮಾಡಬೇಕಾದ ಬಂತು. ಆದ್ರೆ ಸಾವುಕಾರಿಗೆ ನಾ ಫೋನ್ ಮಾಡಿದಾಗ ಹಿಂಗೆ ಆಗೈತ್ರಿ ಅನ್ನೋರಿ, ನೀವು ದಯವಿಟ್ಟು ರಶ್ಮಿ ಮಹೇಶನ್ ಅವ್ರಿಗೆ ಹೇಳಿ ಇಮಿಡಿಯೇಟ್ ನೀವು ಸಾಯಂಕಾಲ ಮೀಟಿಂಗ್ ಕರೆಸಿ ಯಾವುದೇ ಕಾರಣಕ್ಕೂ ಹುಡುಗರು ನಮ್ಮ ಅಡ್ಮಿಷನ್ ಕಿತ್ಕೊಂಡು ಹೋದ್ರೆ ಅಡ್ಮಿಷನ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ಅನುಮತಿ ಕೊಡಿಸ್ಬೇಕಂತ ವಿನಂತಿ ಮಾಡ್ಕೊಂಡಾಗ ಸಾವುಕಾರ ತಕ್ಷಣ ಅವಾಗ ಆ ರಶ್ಮಿ ಮಹೇಶ್ ಅವ್ರಿಗೆ ಕರೆ ಮಾಡಿ ನೀವು ಮೀಟಿಂಗ್ ಕರೆದ ಆದಷ್ಟು ಬೇಗ ಈ ರಾಜ್ಯದಾಗ ಏನು ನೀವು ಕಾಲೇಜ್ ಉನ್ನತೀಕರಣ ಮಾಡಿದ್ರೆ ಎಲ್ಲರಿಗೂ ಅಡ್ಮಿಷನ್ ಪರ್ಮಿಷನ್ ಕೊಡ್ಬೇಕಂತ ಹೇಳಿದಾಗ ಮತ್ತೆ ನನಗೆ ಸಾವುಕಾರ ಅವ್ರ PA ಕಡೆಯಿಂದ ಕಾಲ್ ಮಾಡಿ ಹೇಳಿ ಇಲ್ಲ ಮಾತಾಡ್ಸೀನಿ ಸಾಯಂಕಾಲ ಮೀಟಿಂಗ್ ಕರಿತಾರೆ ಅಂದಾಗ ಅದೇ ತಕ್ಷಣ ಸಂಜೆ 4 ಗಂಟೆಗೆ ರಶ್ಮಿ ಮೇಡಮ್ ಅವ್ರು ಮೀಟಿಂಗ್ ಕರೆದ ಇವತ್ತು ಈ ಕಾಲೇಜಿಗೆ ಪರ್ಮಿಷನ್ ಕೊಟ್ಟರು. ಮತ್ತು ನನಗೊಂದು ಮಾಹಿತಿ ಬಂತು, ಇಲ್ಲ ಸೋಮವಾರ ಬರೀ ಕಾಮರ್ಸ್ ಅಷ್ಟ ಈ ರಾಜ್ಯ ತುಂಬ ಕಾಮರ್ಸ್ ಅಷ್ಟ ಪರ್ಮಿಷನ್ ಕೊಡತ್ತಾರೋ ಅನ್ನ ನೀವು ಏನ್ರಿ ಮಾಡಿ ಸಾವುಕಾರ ಕಡೆಯಿಂದ ಆರ್ಟ್ಸ್ ಮಾಡಿಸ್ಬೇಕಂತ ನನಗೆ ಸೋಮವಾರ ಮತ್ತೆ ತಳವಾರ್ ಸರ್ ಫೋನ್ ಮಾಡಿ ಹೇಳಿದಾಗ ನಾನು ಸಾವುಕಾರಗೆ ಫೋನ್ ಮುಖಾಂತರ ಕರೆ ಮಾಡಿದಾಗ ನಂಗೆ ಸಾವುಕಾರ ಸಿಗಲಿಲ್ಲ. ಯಾಕಂದ್ರೆ ಅವ್ರು ಎಲ್ಲೋ ಫಾರಿನ್ ಟ್ರಿಪ್ ಹೋದ್ರೆ ನನ್ನ ಸಾವುಕಾರ ನನಗೆ ಫೋನಿಗೆ ಸಿಗಲಿಲ್ಲ. ಈಗಾಗಲೇ ಗುಲಾಬ್ ಮಾಮ ಹೇಳಿದಂಗೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಸಾವುಕಾರ ಇವತ್ತು ಗೋಕಾಕ್ ಬರಾತರ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಆರ್ಟ್ಸ್ ಮತ್ತು ಸೈನ್ಸ್ ಎಲ್ಲರೂ ಸೇರಿ ತರುವಂಥ ಪ್ರಯತ್ನ ನಾವು ಯಾವುದೇ ಕಾರಣಕ್ಕೂ ಮುಂದಿನ ಸಲ ಇಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ ಸ್ಟಾರ್ಟ್ ಮಾಡೋಣ. ಬಿಜೆಪಿ ಯುವ ಮುಖಂಡ ರಮೇಶ್ ಕಾಳನ್ನವರ ಮಾತನಾಡಿ, ಗ್ರಾಮದಲ್ಲಿ PU ಕಾಲೇಜು ಆರಂಭವಾಗಿರುವುದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷೆ ರಾಜಮಾತಾ ಮುಲ್ತಾನಿ, ಗುಲಾಬಾ ಜಮಾದಾರ, ಎಂಕಿ ಖೋತಾ, ಮಾರುತಿ ಮರ್ಯಾಯಿ, ಶಿವಪುತ್ರ ಮನಗೂಳಿ, ಸದಾಶಿವ ಮಠದ, ಸಂಜು ಧನವಾಡಿ, ದಸ್ತಗೀರ ಮುಲ್ತಾನಿ, NB ಆಲೂರಿ, ರಾಜು ಕುಂಬಾರ, ಪ್ರಭಾರಿ ಪ್ರಾಚಾರ್ಯ SK ಕುರಬರ, ಲಕ್ಷ್ಮೀಸಾಗರ ಇಟಿ, ಬಾಬು ಕಾಳನ್ನವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಗರಮುನ್ನೊಳ್ಳಿ PU ಕಾಲೇಜಿನಲ್ಲಿ ಕಲಾ ವಿಜ್ಞಾನ ವಿಭಾಗ ಆರಂಭಕ್ಕೆ ವಿದ್ಯಾರ್ಥಿಗಳ ಆಗ್ರಹ. ವಾಣಿಜ್ಯ ವಿಭಾಗದ ಜೊತೆಗೆ ಎಲ್ಲಾ ವಿಭಾಗಗಳು ಆರಂಭಿಸುವಂತೆ ಮನವಿ. ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಸರಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗಕ್ಕೆ ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದೇ ವೇಳೆ ಕಲಾ ಹಾಗೂ ವಿಜ್ಞಾನ ವಿಭಾಗಗಳನ್ನು ಕೂಡ ಆರಂಭಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಗ್ರಾಮೀಣ ಭಾಗದ ಹೆಚ್ಚಿನ ವಿದ್ಯಾರ್ಥಿಗಳು ಕಲಾ ಮತ್ತು ವಿಜ್ಞಾನ ವಿಭಾಗಗಳತ್ತ ಆಸಕ್ತಿ ಹೊಂದಿದ್ದು, ಈ ವಿಭಾಗಗಳ ಅಭಾವದಿಂದ ದೂರದ ಪಟ್ಟಣಗಳಿಗೆ ತೆರಳಿ ವಿದ್ಯಾಭ್ಯಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಹೀಗಾಗಿ ಸ್ಥಳೀಯವಾಗಿ ಎಲ್ಲಾ ವಿಭಾಗಗಳು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಇಲ್ಲಿ ನಾಗರಮುನ್ನೊಳ್ಳಿ ಗ್ರಾಮೀಣ ಭಾಗದಾಗ ಕಾಲೇಜ್ ಸ್ಟಾರ್ಟ್ ಆಗೈತಿ. ಈ ಸಾರಿ ಕಾಮರ್ಸ್, ಇದೇ ವರ್ಷ ಇನ್ನ ಆರ್ಟ್ಸ್ ಕಾಲೇಜ್ ಸ್ಟಾರ್ಟ್ ಆಗುವಂಗೆ ಒಂದು ಸ್ವಲ್ಪ ಏನರ ಮಾಡ್ರಿ. ಮುಂದಿನ ಸಾರಿ ಸೈನ್ಸ್ ಆದ್ರೆ ಓಕೆ. ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಬಸ್ಸಿಂದ ಅನುಕೂಲ ಇಲ್ಲ, ಕಷ್ಟ ಆಗ್ತೈತಿ. ಅವ್ರಿಗೆ ಹೋಗಿ ಬಂದು ಆಗೋಲ್ಲ, ಬೇರೆ ಕಾಲೇಜ್ ಫೀಸ್ ಜಾಸ್ತಿ ಇರ್ತೈತಿ, ಒಂದು ಸ್ವಲ್ಪ ಭಾಳ ತೊಂದರೆ ಆಗೈತಿ. ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಆದರೆ ಒಂದು ಸ್ವಲ್ಪ ಎಲ್ಲರಿಗೂ ಅನುಕೂಲ, ಬಡ ವಿದ್ಯಾರ್ಥಿಗಳಿಗಂತೂ ತುಂಬ ಹೆಲ್ಪ್ ಆಗ್ತೈತಿ. ಒಂದು ಸ್ವಲ್ಪ ನೋಡಿರಿ, ಇದೇ ಸಾರಿ ಆರ್ಟ್ಸ್ ಆಗೋಂಗೆ ಮಾಡಿರಿ. ಮುಂದಿನ ಸಾರಿ ಆದ್ರೆ ಸೈನ್ಸ್ ಓಕೆ. ಕೆಲವು ಜನರ ಮನೆಯಲ್ಲಿ ಬೇರೆ ಊರಿಗೆ ಕಾಲೇಜಿಗೆ ಕಳಿಸ್ತಾರೆ, ಇನ್ನು ಕೆಲವು ಜನರ ಮನ್ಯಾಗ ಬೇರೆ ಊರಿಗೆ ಕಾಲೇಜಿಗೆ ಕಳಿಸಲ್ಲ. ಇದೇ ಊರಾಗ ಕಾಲೇಜ್ ಆದರೆ ಎಲ್ಲರೂ ಅಡ್ಮಿಷನ್ ಮಾಡ್ತಾರೆ, ಎಲ್ಲರೂ ಉನ್ನತ ಮಟ್ಟಕ್ಕೆ ಜ್ಞಾನ ಪಡೆದುಕೊಂಡು ಬೆಳಿತಾರ, ಇನ್ನೂ ಈ ಗ್ರಾಮನ ಬೆಳೆಸ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲೇ ಹಾಸ್ಟೆಲ್ ಒಂದು ಸ್ವಲ್ಪ ಮಾಡಿರಿ. ಹಾಸ್ಟೆಲ್ ಆದ್ರೆ ಇಲ್ಲೇ ಹಾಸ್ಟೆಲ್ ಆಗಿ ಕಾಲೇಜಾಗ ಇರೋಕೆ ಅನುಕೂಲ ಆಗ್ತೈತಿ. ಬೇರೆ ಕಡೆಯಿಂದ ದೂರಿನವ್ರಿಗೆ ಬರೋಕ್ಕಾಗಲ್ಲ. ಹಾಸ್ಟೆಲ್ ಮಾಡಿರಿ, ಕಾಲೇಜು ಇಲ್ಲೇ ಆರ್ಟ್ಸ್ ಮತ್ತು ಸೈನ್ಸ್ ಮಾಡಿರಿ, ಆದರೆ ಎಲ್ರಿಗೂ ಅನುಕೂಲ ಆಗ್ತೈತಿ. ಬೇರೆ ಕಡೆಯಿಂದ ಬರೋದು ಹೋಗೋದು ಅಂದ್ರೆ ಸಾಯಂಕಾಲ ಲೇಟ್ ಆಗ್ತೈತಿ ಮನೆಗೆ ಹೋಗೋಕೆ. ಎಲ್ಲ ವಿದ್ಯಾರ್ಥಿಗಳು ಮತ್ತೆ ತೊಂದರೆ ಅನುಭವಿಸ್ತಾರು. ಹಾಸ್ಟೆಲ್ ಒಂದು ಸ್ವಲ್ಪ ಬೇಗ ಮಾಡಿರಿ, ಇನ್ನು ಬರೋ ವರ್ಷದೊಳಗೆ. ಮೊದಲನೆಯದಾಗಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಕಡೆ ನಾ ಏನಂತ ಕೇಳ್ಕೊತೀನಿ ಅಂದ್ರೆ, ಇಲ್ರಿ ನಮ್ಮ ಊರಾಗ ಹೋಬಳಿ ಐತ್ರಿ, ಇಲ್ಲಿ ಭಾಳ 200 ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಲ್ಲರೂ ಜಾಸ್ತಿ ಜನ ಕಲಾ ವಿಭಾಗಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೇವ್ರಿ. ಬಟ್ ನೀವು ಇಲ್ಲಿ ವಾಣಿಜ್ಯ ವಿಭಾಗ ಮಾತ್ರ ನಮ್ಗೆ ಮಂಜೂರಿ ಮಾಡಿದೀರಿ. ಆದರೆ ನಮ್ಗೆ ಒಂದು ಕಲಾ ವಿಭಾಗ ಅನ್ನೋ ಒಂದು ವಿಭಾಗ ಕೂಡ ನಮ್ಗೆ ನೀವು ಮಂಜೂರು ಮಾಡಿ ಕೊಡಬೇಕು ಈ ವರ್ಷನ. ಆದರೆ ನೀವು ಮುಂದಿನ ವರ್ಷ ನಮ್ಗೆ
ನಮ್ಗೆ ವಿಜ್ಞಾನ ವಿಭಾಗ ಮಂಜೂರು ಮಾಡಿಕೊಡ್ರಿ, ಆದ್ರೆ ನಮ್ಗೆ ಈ ವರ್ಷ ನಮ್ಗೆ ಕಲಾ ವಿಭಾಗ ಬೇಕ್ರಿ. ಯಾಕಂದ್ರೆ 200 ಜನ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದಾರಲ್ಲ, ಅವರ ಎಲ್ಲರೂ ಜಾಸ್ತಿ ಕಲಾ ವಿಭಾಗಕ್ಕೆ ಒತ್ತು ಕೊಡ್ತಾರ್ರಿ. ಅದಕ್ಕೆ ರೀ ನಾವು ಕಲಾ ವಿಭಾಗಕ್ಕೆ ಇಲ್ಲಿ ಅಡ್ಮಿಷನ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಕಲಾ ವಿಭಾಗದ ಅವಶ್ಯಕತೆ ಐತ್ರಿ. ಅದಕ್ಕೆ ನಮ್ಗೆ ಕಲಾ ವಿಭಾಗ ಬೇಕ್ರಿ. ನಮ್ಮ ಗ್ರಾಮೀಣ ಭಾಗದಾಗ ಬಸ್ಸಿನ ಸೌಕರ್ಯ ಇಲ್ಲ. ಅದಕ್ಕೆ ಇಲ್ಲೇ ನಮ್ಮ ನಾಗರಮುನ್ನೋಳಿ ಗ್ರಾಮದಾಗ ಕಾಲೇಜ್ ನಿರ್ಮಾಣ ಮಾಡ್ಯಾರು. ಅದಕ್ಕೆ ಈ ಸಲ ಕಲಾ ವಿಭಾಗ ಇದನ್ನು ಮಾಡಿರಿ, ಮುಂದಿನ ಸಲ ಅದರ ವಿಜ್ಞಾನ ವಿಭಾಗ ಮಾಡಕ್ರಿ.